ಎಸ್ ವೀಕ್ಷಕರೇ, ಮಳೆ ಹುಡುಗಿಗೂ ಮೆಣಸಿನಕಾಯಿಗೂ ಇರೋ ಲಿಂಕ್ ಆದ್ರೂ ಏನು ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಆದ್ರೆ ಲಿಂಕ್ ಏನಾದ್ರೂ ಇರಲಿ, ಆದ್ರೆ ನೀವು ಬಿಲ್ ಪಾವತಿ ಯಾಕೆ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಕುರಿತಂತೆ ಅಶೋಕ ಹೋಟೆಲ್ ಸಿಬ್ಬಂದಿ ಈಗಾಗಲೇ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದಾರೆ. ಆ NCR ಕಾಪಿ ಕೂಡ TV5ಗೆ ಲಭ್ಯ ಆಗಿದೆ. ಹೀಗಾಗಿ ಯಾರು ಕೂಡ ಆ ನ್ಯೂಸ್ ಹೌದಾ ಹಂಗೆಲ್ಲ ಏನಿಲ್ಲ ಅಂತ ಯಾವ ತೇಪೆ ಹಚ್ಚೋ ಕೆಲಸ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಶೋಕ ಹೋಟೆಲ್ ಸಿಬ್ಬಂದಿ ಮಳೆ ಹುಡುಗಿಗೂ ಮೆಣಸಿನಕಾಯಿಗೂ ಯಾವ ಒಂದು ರೀತಿಯಾದಂಥ ಅಲ್ಲಿ ಹೆಸರು ಯಾಕೆ ತಳಕು ಹಾಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಏಪ್ರಿಲ್ 2016ರಿಂದ ಡಿಸೆಂಬರ್ 2018ರವರೆಗೂ ರೂಮ್ ಬುಕ್ ಮಾಡಿದ್ದಾದ್ರೂ ಯಾಕೆ? 26,83,344 ರೂಪಾಯಿ ಬಿಲ್ ನೀಡಿದ್ದಂತ ಹೋಟೆಲ್ ಅಶೋಕ ಸಿಬ್ಬಂದಿ ಅದರಲ್ಲಿ 22,83,129 ರೂಪಾಯಿ ಪಾವತಿಸಿ 3,53,040 ರೂಪಾಯಿ ಬಾಕಿ ಉಳಿಸ್ಕೊಂಡಿರ್ತಾರೆ. ಪೂಜಾ ಗಾಂಧಿ ಪ್ರಕರಣ ದಾಖಲಾಗ್ತಿದ್ದಂತೆ 2.25 ಲಕ್ಷ ರೂಪಾಯಿ ಪಾವತಿಸ್ತಾರೆ. ಮೆಣಸಿನಕಾಯಿ ಪೂಜಾ ಸದ್ಯ ಪಾವತಿಸಬೇಕಿರುವಂತಹ ಹಣ 1,28,040 ರೂಪಾಯಿ ಮಾತ್ರ. ಕೇವಲ ಪೂಜಾ ಗಾಂಧಿ ಮೆಣಸಿನಕಾಯಿ ಅಷ್ಟೇ ಅಲ್ಲ, ಮೆಣಸಿನಕಾಯಿ ಸ್ನೇಹಿತರು ಸಹ ಹೋಟೆಲ್ನಲ್ಲಿ ತಂಗಿದ್ರು. ಇಷ್ಟಕ್ಕೂ ಪೂಜಾಗೂ ಮೆಣಸಿನಕಾಯಿಗೂ ಇರುವಂತಹ ಲಿಂಕ್ ಆದ್ರೂ ಏನು, ಯಾವ ಕಾರಣಕ್ಕೆ ಅಲ್ಲಿ ಹೋಗಿದ್ರು ಅನ್ನೋದು ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತವೆ. ದಟ್ಸ್ ದೇರ್ ಪರ್ಸನಲ್ ಅಂತ ಹೇಳ್ಬೋದು. ಆದರೆ ಬಿಲ್ ಯಾಕೆ ಪಾವತಿ ಮಾಡಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಂಥವ್ರು, ಸೆಲೆಬ್ರಿಟಿ ಅನ್ಸ್ಕೊಂಡಿರುವಂಥವ್ರು ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಸಹಜ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಅಂಡ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂಜಯ್. ಏನ್ ಸ್ಟೇಟಸ್ ಏನು? ನಿಜಕ್ಕೂ ಬಾಕಿ ಹಣ ಪಾವತಿಸಬೇಕಾದಂಥ ಒಂದಿಷ್ಟು ಮೊತ್ತ ಏನು, ಮತ್ತು ಇಲ್ಲಿ ಮೆಣಸಿನಕಾಯಿ ಹೆಸರು ಯಾಕೆ ತಳಕು ಹಾಕೊಳ್ತಾ ಇದೆ ಅಂದ್ರೆ ಮಳೆ ಹುಡುಗಿ ಪೂಜಾ ಗಾಂಧಿ ಅವರ ಜೊತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಹಜವಾಗಿ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತು ಅಶೋಕ ಹೋಟೆಲ್ ಸಿಬ್ಬಂದಿ ಬೆಳಿಗ್ಗೆ ಸ್ಪಷ್ಟನೆ ಕೊಡ್ತಾರೆ, ಈ ನ್ಯೂಸ್ ಸುಳ್ಳು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರೆ ಈಗ NCR ಕಾಪಿ ಕೂಡ ಲಭ್ಯ ಆಗಿರೋದ್ರಿಂದ ಅವ್ರೇನು ಹೇಳಕ್ಕಾಗಲ್ಲ. ಸದ್ಯದ ಅಪ್ಡೇಟ್ಸ್ ಏನಿದೆ ಸಂಜಯ್? ರಾಘವಸೂರ್ಯ, ನಿಜಕ್ಕೂ ಸಹ ಯಾಕೆ ಅಶೋಕ ಹೋಟೆಲ್ ಸಿಬ್ಬಂದಿಗಳು ದೂರ ದಾಖಲು ಮಾಡಿದ್ರು ದೂರ ಆಗಿಲ್ಲ ಅಂತಕ್ಕಂತ ವಾದವನ್ನ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂತಂದ್ರೆ ಯಾಕೆ ದೂರ ಬಂದಿದ್ದಾರೆ, ನಮ್ಗೆ ಬಾಕಿ ಹಣ ಬರ್ಬೇಕಾಗಿರ್ತಕ್ಕಂಥದ್ದು ಅದು ₹1, ₹2, ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ ಲಕ್ಷಾಂತರ ರೂಪಾಯಿ ಹಣ ಬರ್ಬೇಕಾಗಿದೆ. ಅದ್ರ ಬಗ್ಗೆ ದೂರ ಕೊಟ್ಟಿದ್ದಾರೆ. ಆನಂತರ ಯಾಕೆ ನಾವು ದೂರ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ದೊಡ್ಡ ಒಂದು ಆಶ್ಚರ್ಯ ಅಥವಾ ದೊಡ್ಡ ಒಂದು ಪ್ರಶ್ನೆ. ಯಾಕೆ ಏನಾದ್ರು ಈ ಪ್ರಕರಣದಿಂದ ಏನಾದ್ರು ಈ ಗ್ರ್ಯಾಂಡ್ ಅಶೋಕ ಲಲಿತಾ ಹೋಟೆಲ್ಗೆ ಏನಾದ್ರು ಮುಖಭಂಗ ಆಗಿದೆಯೋ ಅಥವಾ ಏನಾದ್ರು ಮುಜುಗರ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಅವ್ರು ಮಾತಾಡ್ತಿರೋ ರೀತಿಯಿಂದ ಈ ರೀತಿ ಹೇಳ್ಬೋದು. ಯಾಕಂತಂದ್ರೆ ಯಾಕೆ ದೂರ ಕೊಟ್ಟಮೇಲೆ ದೂರ ದಾಖಲಾಗಿಲ್ಲ ಅಂತ ಯಾಕೆ ವಾದ ಮಾಡ್ತಾರೆ? ನಿಜಕ್ಕೂ ವಾದ ಮಾಡೋದ್ರಿಂದ ನಿಜಕ್ಕೂ ಸಹ ಅವ್ರ ಮೇಲೆ ಅನುಮಾನ ಹುಟ್ಟುತ್ತೆ. ಇಲ್ಲ ಈ ಇಂತಹ ಪ್ರಕರಣಗಳಿಂದ ಅಶೋಕ ಹೋಟ್ಲಿಗೆ ಏನಾದ್ರು ಕೆಟ್ಟ ಹೆಸರು ಬರುತ್ತಾ ಅಂತಕ್ಕಂಥ ಪ್ರಶ್ನೆ ಸಹ ಮೂಡುತ್ತೆ. ಯಾಕಂತಂದ್ರೆ ದೂರ ಕೊಟ್ಮೇಲೆ ದೂರ ಆಗಿದೆ ಹೌದು ಅಂತ ಹೇಳ್ಬೇಕು, ಅದನ್ನ ಬಿಟ್ಟು ದೂರ ದಾಖಲಾಗಿಲ್ಲ ವಾದ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು. ಮತ್ತೊಂದ್ ಕಡೆ ಈ ಕಡೆ ಪೂಜಾ ಗಾಂಧಿ ಅವರು ಏನ್ ಹೇಳ್ತಾರೆ, ನಾವು ಈ ಫಾಲ್ಸ್ ನ್ಯೂಸ್ಗಳು ಅಂತ ಒಂದು ಮಾಹಿತಿಯನ್ನ ನಮ್ಮ ಬೇರೆ ಒಂದು ರಿಪೋರ್ಟ್ ಕನ್ಫರ್ಮ್ ಮಾಡಿದಾಗ ಫಾಲ್ಸ್ ನ್ಯೂಸ್ ಆಗಿದೆ. ಈಗ ಸಿಕ್ಕಿರ್ತಕ್ಕಂಥದಕ್ಕೆ ಅವರು ಸ್ಪಷ್ಟವಾಗಿ ಉತ್ತರವನ್ನ ಕೊಡಬೇಕು. ಅದು ಏನು, ಅವರ ಹೋಟೆಲ್ ನಲ್ಲಿ ಇದ್ದಿದ್ದು ಸುಮಾರು ವರ್ಷ 2016ರಿಂದ ಇದಾರೆ. ಒಂದಷ್ಟು ಅಮೌಂಟ್ ಅನ್ನ ಕಟ್ಟಿದ್ದಾರೆ. ಬಾಕಿ ಉಳಿದಿರ್ತಕ್ಕಂತಹ ಅಮೌಂಟ್ ಕಟ್ಟದೇ ಇದ್ದಂತ ಸಂದರ್ಭದಲ್ಲಿ ಅಶೋಕ ಹೋಟೆಲ್ನವರು ಹೋಗಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವ್ರು ಯಾರ ಜೊತೆ ಇದ್ರು, ಯಾರೆಲ್ಲ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಾಗ ಏನು ಅನಿಲ್ ಮೆಣಸಿನಕಾಯಿ ಅಂತಕ್ಕಂಥವರ ಜೊತೆಗೆ ಇದ್ರು ಏನೋ, ಅದು ಯಾವ ವಿಚಾರವಾಗಿ ಏನೋ ನಿಜಕ್ಕೂ ಸಹ ಏನಾದ್ರು, ಯಾಕಂತಂದ್ರೆ ರಾಜಕೀಯದ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಅನಿಲ್ ಮೆಣಸಿನಕಾಯಿ ಅವರು ಒಂದ್ ಕಡೆ ಆದ್ರೆ, ಪೂಜಾ ಗಾಂಧಿ ಅವರು ಸಹ ರಾಜಕೀಯ ಪಕ್ಷದಲ್ಲೇ ಇದ್ದಂತವ್ರು. ಹಿಂದೆ ಏನೋ ಶ್ರೀರಾಮುಲು ಅವರು ಸ್ಥಾಪಿಸಿದಂತ ಒಂದು ರಾಜಕೀಯ ಪಕ್ಷದಲ್ಲಿ ಇರ್ತಾರೆ. ಅನಂತರ JDS ಕಡೆ ಬರ್ತಾರೆ. ಆ ರಾಜಕೀಯ ಒಂದು ಫೀಲ್ಡ್ಗೂ ಸಹ ಪೂಜಾ ಗಾಂಧಿ ಅವರು ಎಂಟ್ರಿಯನ್ನ ಕೊಟ್ಟು ಈಗ ರಾಜಕೀಯದಲ್ಲಿ ಇಲ್ಲ ಅಷ್ಟೇ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅನಿಲ್ ಮೆಣಸಿನಕಾಯಿ ಆ ಒಂದು ಸಂದರ್ಭದಲ್ಲಿ ಸ್ನೇಹಿತರಾಗಿದ್ರೇನೋ, ಅನಂತರ ಆ ಸ್ನೇಹ ಏನಾದ್ರು ಫಿಲಿಂ ಲ್ಯಾಂಡ್ ಅಲ್ಲಿ ಏನಾದ್ರು ಇವರು ಬೇರೆ ಬಿಸ್ನೆಸ್ ಅನ್ನ ಮಾಡೋ ಉದ್ದೇಶಕ್ಕಾಗಿ ಇತ್ತ ಅಥವಾ ಬೇರೆ ಏನಾದ್ರು ವೈಯಕ್ತಿಕ ಏನಾದ್ರು ಒಂದು ಫ್ರೆಂಡ್ಶಿಪ್ ಇತ್ತ ಅಂತಕ್ಕಂಥದ್ದು ಬೇರೆ. ಆದ್ರೆ ದೂರ ದಾಖಲಾಗಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ. ಆಮೇಲೆ ಸ್ಪಷ್ಟನೆಯನ್ನ ಕೊಡ್ಬೇಕು. ಯಾಕಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಘಟನೆ ನಡೆದಂತ ಒಂದು ಸಂದರ್ಭದಲ್ಲಿ ಹಾಗೆ ಏನೋ ನಮ್ಮ ವೈಯಕ್ತಿಕ ವಿಚಾರವಾಗಿ ಆಗಿತ್ತು, ಇದನ್ನ ಕಟ್ಕೊಂಡಿದೀವಿ ಅಂತಕ್ಕಂಥ, ಅದನ್ನ ಬಿಟ್ಟು ಏನು ಆಗದೇ ಇರೋ ರೀತಿ ಬಿಂಬಿಸ್ಕೊಳ್ತಕ್ಕಂಥದ್ದು ನಿಜಕ್ಕೂ ಸಹ. Yes, Sanjay, absolutely you are right. We are not questioning about the relationship between Pooja Gandhi or ಅನಿಲ್ ಮೆಣಸಿನಕಾಯಿ ಅವರ ಸಂಬಂಧವನ್ನ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಅಶೋಕ ಸಿಬ್ಬಂದಿಯ ಆ ಉದ್ದಟತನವನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾದ್ರೆ ಅಲ್ಲಿ ಕಂಪ್ಲೇಂಟ್ ಯಾರ ಹೆಸರಿನಲ್ಲಿ ಕೊಟ್ಟರು, ಯಾಕೆ ಗೊತ್ತಿಲ್ವಾ, ಅಥವಾ ಅವರಲ್ಲೇ ಏನಾದರೂ ಒಂದಿಷ್ಟು
ಮಾತಿನ ಚಕಮಕಿ ಏನಾದರೂ ನಡೆದಿದೆಯಾ ಅಥವಾ ಇದು ಪ್ರೆಸ್ಟೀಜ್ ವಿಷಯನ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತವೆ ಸಂಜಯ್. ಹೌದು ರಾಘವ್ ಸೂರ್ಯ, ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಈಗ ನಟರು ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು, ಇಂಥ ವಿಚಾರಗಳು ಬಂದಂತ ಒಂದು ಸಂದರ್ಭದಲ್ಲಿ ಏನು ದೊಡ್ಡ ಒಂದು ಹೋಟೆಲ್ ಅವರು ದೂರನ್ನ ಕೊಟ್ಟಿರ್ತಾರೆ. ಅದನ್ನ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಪೊಲೀಸರು ತೆಗೆದುಕೊಂಡು ತಾವು ಬರ್ಬೇಕಾಗಿಂತ ಹಣವನ್ನ ತಗೊಳ್ಳಿಕ್ಕೆ ಮುಂದಾಗ್ತಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ದೂರ ಕೊಟ್ಟಿಲ್ಲ, ದೂರೇ ಆಗಿಲ್ಲ ಅಂತಕ್ಕಂಥದ್ದು ಎಷ್ಟು ಸತ್ಯ ಅಂತಕ್ಕಂಥದ್ದು ಅವ್ರು ತಿಳ್ಕೊಬೇಕು. ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ಬರ್ತಾ ಇದ್ದಾಗೆ ಒಂದ್ಸರಿ ಏನೋ ಒಂದ್ಸರ ಘಟನೆ ನಡೆದಿಲ್ಲದೆ ರೀತಿ ಬಿಡಿಸ್ಕೊಳ್ಳೋದು ಹಲವಾರು ಅನುಮಾನಗಳಿಗೆ ಎಡಮಾಡ್ಕೊಡುತ್ತೆ. ಯಾಕಂತಂದ್ರೆ ಅಶೋಕ ಹೋಟೆಲ್ ಇಂತಹ ಒಂದು ಘಟನೆಗಳ, ಅಶೋಕ ಹೋಟೆಲ್ ಹೆಸರು ಬಂದ್ರೆ ಅಶೋಕ ಹೋಟೆಲ್ಗೆ ಏನಾದ್ರು ಕಳಂಕ ಬರುತ್ತಾ ಅಥವಾ ಬೇರೆ ಬೇರೆ ಚಟುವಟಿಕೆಗಳಿಗೆ ಅಶೋಕ ಹೋಟೆಲ್ ಏನಾದ್ರು ಕಾರಣ ಆಗಿದ್ಯಾ ಅಂತಕ್ಕಂಥದ್ದು ಇಂಥ ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡ್ ಬರುತ್ತೆ ರಾಘವ್ ಸೂರ್ಯ. ಹಾಗಾಗಿ ಇಂತಹ ಒಂದು ಈ ರೀತಿಯಲ್ಲಿ ಅಶೋಕ ಹೋಟೆಲ್ ಸಿಬ್ಬಂದಿ ನಡ್ಕೊಂಡಿರ್ಬೋದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ತಿಳಿತಾ ಬರ್ತಾ ಇರತಕ್ಕಂಥದ್ದು. ಎಸ್ ಮೇಲ್ನೋಟಕ್ಕೂ ತಿಳಿದು ಬರುತ್ತೆ, ಒಳನೋಟಕ್ಕೂ ತಿಳಿದು ಬರುತ್ತೆ ಅಂತ ಹೇಳ್ಬೋದು ಸಂಜಯ್. ಯಾಕಂತ ಹೇಳಿದ್ರೆ ಈ ಮುಂಚಿನ ಬುಲೆಟಿನ್ ನಲ್ಲಿ ಮಾತನಾಡುವಾಗ ಈ ಒಂದು ನ್ಯೂಸೇ ಅಲ್ಲ ಅನ್ನೋ ಮಾತುಗಳನ್ನ ಆಡುವವರು ಈಗ ಯಾವುದೇ ರೀತಿಯಾಗಿ ಒಂದು ರೆಸ್ಪಾಂಡ್ ಕೂಡ ಮಾಡ್ತಲ್ಲ ಅಂತ ಒಂದು ನೈತಿಕತೆಯನ್ನ ಹೋಟೆಲ್ ಅಶೋಕ ಸಿಬ್ಬಂದಿ ಕಳೆದುಕೊಂಡಿದ್ದಾರೆ. ಅವರು ಈ ಮುಂಚೆ ಉತ್ತರಿಸಿದ ಅವರ ಮಾತನಾಡಿದ ಪರಿಯನ್ನ ಗಮನಿಸಿದಾಗ. ಎಸ್ ವೀಕ್ಷಕರೇ, ಇಂತಹ ಘಟನೆಗಳು ನಡೀತಾ ಇರ್ತವೆ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.